ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ नमः. जयाच्या जनी जन्म नामार्थ झाला, जयाने सदा वासनामात केला, जयाच्या मुखी सर्वदा नाम कीर्ती, ನಮಸ್ಕಾರ त्या ಬ್ರಹ್ಮ ಚೈತನ್ಯ ಮೂರ್ತಿ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಶ್ರೀರಾಮ್ ಸಮರ್ಥ. ಇಂದಿನ 29 ಜುಲೈ ಶ್ರೀ ಮಹಾರಾಜರ ಪ್ರವಚನ. ನನಗೆ ಯಾರ ದುಃಖವನ್ನು ನೋಡಲಾಗುವುದಿಲ್ಲ. ಮಹಾರಾಜರು ಹೇಳ್ತಾರೆ, ನನಗೆ ಯಾರ ದುಃಖವನ್ನು ನೋಡಲಾಗುವುದಿಲ್ಲ. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಏನಪ್ಪ ಮಹಾರಾಜರು ಯಾರು? ಸಾಕ್ಷಾತ್ ಹನುಮಂತನ ಅಂಶ ಸಮರ್ಥರವರು ಮತ್ತೆ ಪುನಃ ಮಹಾರಾಜರಾಗಿ ಬಂದರು. ಅವರು ಯಾಕೆ ಹಿಂಗೆ ಹೇಳಿದ್ರು, ಯಾರ ದುಃಖನೂ ನೋಡಲಿಕ್ಕಾಗೋದಿಲ್ಲ? ಈ ಮಾತನ್ನು ವ್ಯವಹಾರದ ದೃಷ್ಟಿಯಿಂದ ಹೇಳ್ತಾರೆ. ಯಾಕೆ? ಸಂತರು, ಸತ್ಪುರುಷರು ತಾಯಿ ಈ ಥರ ವಾತ್ಸಲ್ಯ ಮೂರ್ತಿ ಇರ್ತಾರೆ. ನಾವು ಹೇಳ್ತೀವಿ ಅವರಿಗೆ ಕರುಣಾಸಾಗರ, ದಯಾಘನ, ತಾಯಿಯಂತೆ ಮಮತ್ವ ಇರುತ್ತೆ ಅವ್ರಿಗೆ ನಮ್ಮ ಬಗ್ಗೆ. ವಾತ್ಸಲ್ಯ ಏನಪ್ಪ, ಎಂಥ ವಾತ್ಸಲ್ಯ! ಅಯ್ಯೋ ಈ ಜೀವ ಕಷ್ಟಪಡ್ತಿದ್ಯಲ್ಲಪ್ಪ, ನಾನು ನನ್ನದು ಅನ್ನೋದಲ್ಲಿ ಬಿದ್ದು ಒದಲಾಡಿ ಕಷ್ಟಪಡ್ತಿದ್ಯಲ್ಲ, ಅದಕ್ಕೆ ವ್ಯವಹಾರದಿಂದ ಅವರು ದುಃಖ ಪಡ್ತಾರೆ. ಆದರೆ ಆಂತರಿಕವಾಗಿ ಗುರು ಸದ್ಗುರು ಯಾರಿಂದನೂ ಲಿಪ್ತನಾಗಿರೋದಿಲ್ಲ, ಅಲಿಪ್ತನಾಗಿರ್ತಾನೆ. ಕೇವಲ ಆ ಜೀವದ ಉದ್ಧಾರಕ್ಕೆ ಬಂದಾಗ ಅವರು ನಮ್ಮ ಮಟ್ಟಕ್ಕೆ ಕೆಳಗಿಳದು ಬರ್ತಾರೆ. ಅವ್ರು ಯಾವ ಮಟ್ಟದಲ್ಲಿರ್ತಾರೆ ಅಂದರೆ ಸದಾ ಪರಮಾತ್ಮನೊಂದಿಗೆ ಪರಮಾನಂದದಲ್ಲಿ ಬ್ರಹ್ಮಾನಂದದಲ್ಲಿರ್ತಾರೆ. ಆದರೆ ನಾವು ಜೀವರಾಶಿ ಪ್ರಾಪಂಚಿಕ ಜನ ಯಾರು ಪ್ರಪಂಚದ ಕೊಚ್ಚೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದ್ದೀವೋ ಅವ್ರ ಸಲುವಾಗಿ ಅವ್ರ ಮಟ್ಟದಿಂದ ಕೆಳಗಿಳದು ಬಂದು ಅವರು ನಮಗೆ ನಮ್ಮಂತಲೇ ಪ್ರೀತಿಯಿಂದ ತಾಯಿಯಂತೆ ಬೋಧನೆ ಮಾಡಬೇಡಪ್ಪ, ಹಿಂಗೆ ಮಾಡಬೇಡಪ್ಪ, ಇದನ್ನು ತಿಳ್ಕೊಳಪ್ಪ, ಬಿಟ್ಟುಬಿಡಪ್ಪ ಅವರನ್ನು, ಅವ್ರ ಹಿಂದೆ ಹೋಗಬೇಡ, ತಲೆ ಕೆಡಿಸ್ಕೋಬೇಡ, ಸಂಸಾರದ ವಿಚಾರದ ಬಗ್ಗೆ ಅಂತೆಲ್ಲ ಪ್ರೀತಿಯಿಂದ ನಮಗೆ ತಾಯಿ ಥರ ಹೇಳ್ತಾರೆ. ನಾವೇನು ಅಂದ್ಕೊಂಡ್ಬಿಡ್ತೀವಿ, ಗುರುಗಳನ್ನು ನೋಡಿಬಿಟ್ಟು ಅವರು ನಮ್ಮ ಥರನೇ ಇದ್ದಾರೆ, ಅವ್ರು ಹಾಗೆ ಇದ್ದಾರೆ, ಅವ್ರಿಗೂ ಕಷ್ಟ ಇದೆ, ಗುರುಗಳಿಗೂ ಕಷ್ಟ ಇದೆ ಅಂತ ನಾವೇ ಅವ್ರಿಗೊಂದು ಸರ್ಟಿಫಿಕೇಟ್ ಕೊಟ್ಬಿಡ್ತೀವಿ. ಆದರೆ ಅವ್ರು ಯಾಕೆ ಬಂದಿರ್ತಾರಪ್ಪ, ನಮ್ಮ ಮಟ್ಟಕ್ಕಿಳಿದು ಬಂದಿರ್ತಾರೆ ಅವರು. ಯಾಕೆ ಇದು ಎಷ್ಟು ಒದ್ದಾಡ್ತಿದ್ದೀರಾ, ಇದಕ್ಕೆ ಅರ್ಥ ಆಗ್ತಿಲ್ಲರಪ್ಪ. ಅದಕ್ಕೆ ಮಹಾರಾಜರು ಹೇಳ್ತಾರೆ, ನನಗೆ ಯಾರ ದುಃಖವನ್ನೂ ನೋಡಲಿಕ್ಕಾಗುವುದಿಲ್ಲ. ಬಹಳಷ್ಟು ಜನರು ಬರಬೇಕು, ಎಲ್ಲರಿಗೂ ಊಟ ಹಾಕಬೇಕು, ಮತ್ತು ಎಲ್ಲರೂ ಭಗವಂತನ ನಾಮವನ್ನು ತಗೋಬೇಕು. ಈ 3 ಮಾತು ನನಗೆ ಬಹಳ ಇಷ್ಟ ಅಂತ. ಮಹಾರಾಜರಿಗೆ ಏನು ಇಷ್ಟ ಇದೆ? ಬಹಳಷ್ಟು ಜನರು ಬರಬೇಕು. ಅಂದರೆ ಗೋಂದಾವಲಿಗೆ ಬರ್ತಿದ್ರು, ಭಾಳ ಜನ ಬರ್ತಿದ್ರು. ಬಂದವರಿಗೆಲ್ಲರಿಗೂ ಮುಕ್ತವಾಗಿ ಊಟ ಹಾಕಬೇಕು, ಅನ್ನದಾನ ಆಗಬೇಕು, ಮತ್ತು ಎಲ್ಲರೂ ಬಂದವರು ಎಲ್ಲರೂ ಕಡೆಗೆ ಭಗವಂತನ ನಾಮಕ್ಕೆ ಹಚ್ಚಿ ಅವರೆಲ್ಲರೂ ಜೀವನ ಉದ್ಧಾರ ಆಗಬೇಕು. ಈ 3 ಮಾತು ನನಗೆ ಬಹಳ ಇಷ್ಟ. ಅದನ್ನು ಯಾರು ಮಾಡ್ತಾರೋ, ಪಾಲನೆ ಮಾಡ್ತಾರೋ, ಹೇಳೋ ತಾತ್ಪರ್ಯ ಏನಪ್ಪ, ಸದ್ಗುರು ಇಚ್ಛೆಯಂತೆ ವರ್ತಿಸುವುದೇ ಅವರ ಅದು ಗುರು ಸೇವೆ ಆಗಿರುತ್ತದೆ ಅಂತ ಕೂಬ್ಗಡ್ಡಿ ಮಹಾರಾಜರು ಯಾವಾಗಲೂ ಹೇಳ್ತಿರ್ತಾರೆ. ಏನಪ್ಪ, ಇಂಥದ್ದು ಒಂದು ಯಾರು ಸದ್ಗುರು ಆಜ್ಞೆನ ಪಾಲನೆ ಮಾಡ್ತಾರೋ ಅವನಿಗೆ ಈ ಆಯುಷ್ಯದಲ್ಲಿ ಯಾವತ್ತಿಗೇನೂ ಕಡಿಮೆ ಬೀಳೋದಿಲ್ಲ. ಯಾಕೆಂದರೆ ನನ್ನ ಸದ್ಗುರು ಇದನ್ನು ಕೊಟ್ಟಿರೋದು, ನನ್ನ ಸದ್ಗುರು ಇದನ್ನು ಮಾಡ್ತಿದ್ದ, ನಾನು ಅದನ್ನೇ ಪಾಲನೆ ಮಾಡಬೇಕು. 4 ಜನ ನಮ್ಮನೆ ರಿಲೇಟಿವ್ಸ್ಗೆ, ನಮ್ಮ ನೆಗೆಣ್ಣಿ, ನಮ್ಮ ತಮ್ಮನ ಹೆಂಡತಿ ಅಮೇರಿಕಾದಿಂದ ಬಂದ್ಯಾರೆ, ಅವ್ರಿಗೆ ಊಟ ಹಾಕಿದ್ದು, ಡಿನ್ನರ್ಗೆ ಹೋಗಿದ್ವಿ. ಅದಲ್ಲ, 10 ಜನ ಗೊತ್ತಿಲ್ಲದಿದ್ದವ್ರ ಜನಕ್ಕೆ ಕರೆದು, ಒಂದು ಆಶ್ರಮ ಇರಲಿ, ಒಂದು ನಮ್ಮದು ದೇವಸ್ಥಾನ ಇರಲಿ, ಅಥವಾ ಗುರುಪರಂಪರೆಯಿಂದ ನಡ್ಕೊಂಬಂದಿರೋದು ನಮ್ಮದು ಒಂದು ಏನಿದೆಯೋ ಮಠ ಇದೆಯೋ, ಅಲ್ಲಿ 50, 60, 100 ಜನಕ್ಕೆ ಊಟ ಹಾಕೋದು, ಅದು ಸದ್ಗುರು ಇಚ್ಛೆ ಅಂತದೇ ವರ್ತಿಸುವುದು. ಅವ್ರಿಗೆ ಯಾವತ್ತಿಗೂ ಜೀವನದಲ್ಲಿ ಕಡಿಮೆ ಬಿಡೋದಿಲ್ಲ. ಏನು ಕಡಿಮೆ ಬಿಡೋದಿಲ್ಲಪ್ಪ ಹಂಗಂದರೆ, ರೋಟಿ ಕಪಡ ಮಕಾನ್ ಏನು ನಿಶ್ಚಿತ ಇದೆಯೋ, ಗುರು ಸೇವೆ ಮಾಡೋನಿಗೆ ಯಾವತ್ತಿಗೂ ಏನೂ ಕಡಿಮೆ ಬೀಳೋದಿಲ್ಲ. ಮರ್ಸಿಡೀಸು ಅದು ಇದು 10 ಬಂಗಲೆ ಕಟ್ಟಬೇಕು, ಅದೆಲ್ಲ ಇಲ್ಲಿರೋದು. ಏನು ಕಡಿಮೆ ಬೀಳೋದಿಲ್ಲ? ಆನಂದದ ಕೊರತೆ ಆಗೋದಿಲ್ಲ, ಸಮಾಧಾನದ ಕೊರತೆ ಆಗೋದಿಲ್ಲ. ಅವನು ಸದಾ ಸಮಸ್ಥಿತಿಯಲ್ಲಿ ಸ್ಥಿತಪ್ರಜ್ಞನಾಗಿರ್ತಾನೆ, ಅದು ಕೊರತೆ ಯಾವತ್ತಿಗೂ ಆಗುವುದಿಲ್ಲ. ಯಾರು ನನ್ನ ಸ್ಮರಣೆಯಲ್ಲಿ ಪ್ರಪಂಚ ಮಾಡುತ್ತಾನೋ ಅವನ ಪ್ರಪಂಚದಲ್ಲಿ ನಾನು ಇರುತ್ತೇನೆ ಅಂತ ಮಹಾರಾಜರು ಆಶ್ವಾಸನೆ ಕೊಡ್ತಾರೆ. ನನ್ನ ಸ್ಮರಣೆಯಲ್ಲಿ, ಸದಾ ಸದ್ಗುರುವಿನ ಸ್ಮರಣೆಯಲ್ಲಿ, ಧ್ಯಾನದಲ್ಲಿ ಯಾರು ಇರ್ತಾನೋ ಅವನ ಪ್ರಪಂಚದಲ್ಲಿ ನಾನೇ ಇರ್ತೀನಿ. ಅವನ ಪ್ರಪಂಚದಲ್ಲಿ ಅವನು ಎಷ್ಟೇ ಜನರ ಮಧ್ಯ ಇರಲಿ, 1000 ಜನದ ಮಧ್ಯದಿರಲಿ, ಅವನ ಪ್ರಪಂಚದಲ್ಲಿ ನಾನೇ ಮಾತ್ರ ಇರ್ತೀನಿ. ಆ ಪ್ರಪಂಚದಲ್ಲಿ ನನ್ನ ಹೊರತಾಗಿ ಯಾರೂ ಇರುವುದಿಲ್ಲ. ಅಂದರೆ ಸರ್ವತ್ರವೂ ಆ ಸಾಧಕನಿಗೆ, ಜಿಜ್ಞಾಸು ಮುಮುಕ್ಷುನಿಗೆ, ಸಿದ್ಧನಿಗೆ ಯಾರು ಕಾಣಿಸ್ತಿರ್ತಾರೆ? ರಾಮರಾಯನೇ ಸರ್ವತ್ರವೂ ಸರ್ವವ್ಯಾಪಕನಾದ ರಾಮರಾಯ ಎಲ್ಲ ಕಡೆಯೂ ಕಾಣಿಸ್ತಿರ್ತಾನೆ. ಅದಕ್ಕೆ ಅವಾಗ ಯಾರು ಇರ್ತಾರೆ? ಅವರಲ್ಲೇ ಒಬ್ಬರೇ ಮಹಾರಾಜರೊಬ್ಬರೇ ಇರ್ತಾರೆ. ಮಹಾರಾಜರ ಹೊತ್ತಾಗಿ ಯಾರೂ
ಇರುವುದಿಲ್ಲ. ನನ್ನ ಜನರು ಪ್ರಪಂಚದಲ್ಲಿ ಏನು ಮಾಡಬಾರ್ದು, ತಾತ್ಸಾರ ಮಾಡಬಾರ್ದು. ಅಂದರೆ ಯಾವತ್ತಿಗೂ ಒಂದು ತಾತ್ಸಾರ ಮಾಡಬಾರ್ದು, ನೆಗ್ಲೆಕ್ಟ್ ಮಾಡಬಾರ್ದು ಜೀವನವನ್ನು. ಅಯ್ಯೋ ಇದೇನಾಗೋಯ್ತು ರೀ ನಮ್ಮ ಜೀವನದಲ್ಲಿ, ಹಿಂಗಾಗೋಯ್ತಲ್ರಿ ಕಷ್ಟ, ಹಿಂಗಾಗೋಯ್ತು, ನಮ್ಮ ಮಗಳು ವಾಪಸ್ ಮನೆಗೆ ಬಂದುಬಿಟ್ಟಿದ್ದಾಳೆ, ಅವ್ನು ನಮ್ಮ ಅಳಿಯ ಓಡೋದ್ನಂತೆ, ಅದು ಮನೆಯದು ಇದು ಮಾರಬೇಕಾಯ್ತಂತೆ, ಅದಾಯ್ತಂತೆ, ಇಂಥ ನೆಗ್ಲೆಕ್ಟ್ ಮಾಡೋದಾಗಲಿ ಅಥವಾ ನೆಗೆಟಿವ್ ಮಾತಾಡೋದಾಗಲಿ ಅದು ನನ್ನ ಜನರು ಅಂದರೆ ಯಾರು ಸದ್ಗುರುವಿನ ಅಂಕಿತರಾಗಿರ್ತಾರೋ ಅವರು ಮಾಡೋದು ನನಗೆ ಇಷ್ಟ ಇಲ್ಲ, ನನಗೆ ಅಜಿಬಾತ್ ಇಷ್ಟ ಇಲ್ಲ ಅಂತಾರವರು. ಅವ್ರು ಏನು ಮಾಡಬೇಕು, ಇದರ ವಿರುದ್ಧ ಏನು ಮಾಡಬೇಕು, ಅವರು ಬೇರೆಯವ್ರಿಗಿನ್ನೂ ಹೆಚ್ಚು ದಕ್ಷತೆ ವಹಿಸಿ ಅವರು ಜೀವನವನ್ನು ನಡೆಸಬೇಕು. ಯಾರು ಸದ್ಗುರು ಅಂಕಿತರಾಗಿರ್ತಾರೋ, ಪ್ರಾಪಂಚಿಕ ಜನರಲ್ಲ. ಸದ್ಗುರು ಮೇಲೆ ಒಮ್ಮೆ ನಾವು ಮಾಡ್ಕೊಂಡ್ವಾ, ಸದ್ಗುರು ಮಾಡ್ಕೊಂಡ್ಮೇಲೆ ಸದ್ಗುರು ಅಂತೆ ನಮ್ಮ ಜೀವನದಲ್ಲಿ ಏನು ಹಾದಿ ಹಾಕ್ಕೊಟ್ಟಿದ್ದಾರೋ, ಹೆಂಗೆ ಹೇಳಿದಾರೋ ಅಂಥದ್ರಲ್ಲೇ ನಾವು ನಡಿಬೇಕು. ಅವ್ರು ನಾವು ಜಾಸ್ತಿ ದಕ್ಷತೆಯಿಂದ ಇರಬೇಕು. ನಾವು ಅಲ್ಲಿ ತಾತ್ಸಾರ ಮಾಡಬಾರ್ದು. ಅಯ್ಯೋ ಇದಿಲ್ಲ ಇವತ್ತು, ಅದಿಲ್ಲ, ನಾವು ಹಿಂಗಿದ್ದೇರಿ, ಇವತ್ತು ಹೆಂಗಾಗ್ಬಿಟ್ಟಿದ್ದೀರಿ, ತಾತ್ಸಾರ ಮಾಡಬಾರದು. ಏನಿದೆಯೋ, ಏನು ಕಡಿಮೆ ಇದೆಯೋ ಅದ್ರ ಬಗ್ಗೆ ಚಿಂತೆ ಮಾಡಬಾರದು. ಜಾಸ್ತಿ ಇದ್ದರೆ ಅದ್ರ ಬಗ್ಗೆ ಮಮತ್ವ ಇರಬಾರ್ದು. ಅಂದರೆ ಹರ್ಷ ವಿಷಾದ ಎರಡೂ ಮಾಡಬಾರ್ದು. ಹರ್ಷ ಬಹಳ, ಮನೆ ತೊಗೊಂಡ್ಬಿಟ್ವಿ, ಮನೆ ಕಟ್ಟಿಸ್ಬಿಟ್ವಿ, ಯಾರಿಂದ ಕಟ್ಸಿದ್ವಿ ರೀ, ನಾನೇ ಕಟ್ಟಿಸ್ಬಿಟ್ಟು, ಅಲ್ಲಿ ಸದ್ಗುರು ಬಿಟ್ಟೇ ಹೋಗ್ಬಿಡ್ತಾರೆ. ಸದ್ಗುರು ಇಚ್ಛೆಯಿಂದ ಕಟ್ಸಿದ್ವಿ, ಸದ್ಗುರು ಇಚ್ಛೆಯಿಂದ ಮನೆ ಹೆಸರಿಡು, ಸದ್ಗುರು ಕೃಪಾ ಅಂತ ಇಡಬೇಕು. ಇಲ್ಲ, ನಮ್ಮ ಹೆಸರು ಶ್ರೀ 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 ಶ್ರೀಮತಿ ಅಂತ ಹೆಸರಿನ ಮುಂದೆ ಮನೆ ಮುಂದೆ ಬೋರ್ಡ್ ಹಾಕ್ಕೋತೀವಿ ನಾವು. ಯಾಕೆ, ನಾನು ಕಟ್ಸಿದ್ದೀನಿ ಅನ್ನೋದು ಅಹಂಭಾವ. ಸದ್ಗುರು ಇಚ್ಛೆಯಿಂದ ಈ ಕೃಪಾ ಪ್ರಸಾದದಿಂದ ಈ ಮನೆ ಸಿಕ್ಕಿದೆ ಅಂತ ಸದ್ಗುರು ನಿಲಯ, ಸದ್ಗುರು ಕೃಪಾ, ಸದ್ಗುರು ನಿವಾಸ ಅದು ಯಾವತ್ತಿಗೂ ನಾವು ಬರೆಸೋದಿಲ್ಲ. ಅಲ್ಲಿ ನಾನು ಜಾಗೃತ ಆಗಿಬಿಡುತ್ತೆ. ಅದು ನಮಗೆ ಹೋಗಿರ್ತೀವಿ. ಹರ್ಷ ವಿಷಾದ ಅದು ಕಡಿಮೆ ಆಗೋಯ್ತು, ನಮ್ಮ ಮಕ್ಕಳು ದುಃಖ ಹಾಕ್ಬಿಟ್ಟಾಗ ಅವಾಗ ನಾವು ಅವಾಗೂ ಮರ್ತು ಹೋಗಿರ್ತೀವಿ, ಸದ್ಗುರುನ ಮರ್ತು ಹೋಗಿರ್ತೀವಲ್ವ ನಾವು. ಅವಾಗ ಹಿಂಗಾದಾಗ ಅಯ್ಯೋ ನೋಡ್ರಿ ನಮ್ಮ ಹಣೆ ಬರ ಹಿಂಗಿದೆ, ಮಕ್ಕಳು ನಮ್ಮನ್ನು ದೂಕ್ ಬಿಟ್ಟಿದ್ದಾರೆ. ಕಡಿಮೆ ಆದಾಗ ಯೋಚನೆ ಮಾಡಬಾರ್ದು, ಜಾಸ್ತಿ ಆದಾಗ ಅದ್ರ ಬಗ್ಗೆ ಮಮತ್ವ ಇಟ್ಕೋಬಾರ್ದು. ಏನಿದೆಯೋ, ಏನು ಬರುತ್ತೋ ಅದನ್ನೆಲ್ಲ ಸಂಸಾರ ಖರ್ಚು ಮಾಡಿ ಇರುವ ದುಡ್ಡಲ್ಲೇ 4 ಜನಕ್ಕೆ ಉಪಯೋಗ ಆಗುವಂಥ ಕೆಲಸ ಮಾಡಬೇಕು. ಅವನು ಮನುಷ್ಯ ನನಗೆ ಎಲ್ಲವನ್ನು ಕೊಡುತ್ತಾನೆ. ಮಹಾರಾಜರಂತ ನನಗೆ ಬೇರೆಯವರು ಜವಾಬ್ದಾರಿ ತಗೊಳ್ಳೋದು ಅಭ್ಯಾಸ ಇದೆ ಅಂತ, ನನಗೆ ನನ್ನ ಪ್ರಪಂಚ ಸರಿಯಾಗಿ ಮಾಡ್ಲಿಕ್ಕೆ ಬರಲಿಲ್ಲ ಅಂತ ಮಹಾರಾಜರು ಹೇಳ್ತಾರೆ. ಅವ್ರ ಪ್ರಪಂಚ ಹೆಂಗಿತ್ತು, ಒಮ್ಮೆ ಮಹಾರಾಜರದ್ದು ಜಾತಕ ಪತ್ರಿಕೆ ನೋಡಿ ಒಬ್ಬ ಜ್ಯೋತಿಷಿ ಅಂತಾನೆ, ಇದು ಯಾರ ಪತ್ರಿಕೆನಪ್ಪ, ಇದರಲ್ಲಿ ಸರಿಯೇ ಇಲ್ಲ ಪತ್ರಿಕೆ, ಬರೀ ದರಿದ್ರತನ ಇದೆ ಇದರಲ್ಲಿ ಸಣ್ಣ ವಯಸ್ಸಿಗೆ ಇವ್ರು ಹೋಗ್ಬಿಟ್ಟಾರೆ, ಅಪ್ಪ ಹೋಗ್ಬಿಟ್ಟಾರೆ, ಅಜ್ಜ ಅಜ್ಜಿ ಇಲ್ಲ, ಮತ್ತು ಮನೆಯಲ್ಲಿ ಇದಿದೆ ಅದಿಲ್ಲ, ದೈನ್ಯತೆ ಇದೆ, ಇದು ಅದು ಎಲ್ಲ ಹೇಳ್ತಾರೆ. ಮತ್ತು ಹೆಂಡತಿ ಹೋಗ್ಬಿಟ್ಟಿದ್ದಾರೆ, ಮಕ್ಕಳು ಹೋಗ್ಬಿಟ್ಟಿದ್ದಾರೆ, ಎಂಥದೂ ಇಲ್ಲ, ಭಾಳ ದರಿದ್ರಿ ಜಾತಕ ಅಂತಾರೆ. ಅವ್ರಿಗೆ ಗೊತ್ತಿರೋದಿಲ್ಲ ಅದು ಮಹಾರಾಜರದ್ದು ಅಂತ. ಯಾರ ಜಾತಕ ಇದು ಅಂತ ಕೇಳ್ತಾರೆ. ಮಹಾರಾಜರಂತ ನಂದೇ ಜಾತಕ ಇದು ಅಂತ. ಹಂಗೆ ಹೇಳ್ಕೊಳ್ಳಿ ಅಂತ ಅವ ಜ್ಯೋತಿಷಿ ಅಂತಾನೆ. ನೀನೇನು ಹೇಳ್ತಿದ್ಯೋ ಎಲ್ಲ ಸತ್ಯ ಹೇಳ್ತಿದ್ಯಾ, ಅದು ದೇಹಕ್ಕೆ ಮರ್ಯಾದಿತ ಇದೆ. ಆದರೆ ಇಲ್ಲಿ 300-400 ಜನ ಬಂದು ಊಟ ಮಾಡ್ಕೊಂಡು ಹೋಗ್ತಾರಪ್ಪ, ನನ್ನ ರಾಮರಾಯನ ಕೃಪೆಯಿಂದ ಅವರೆಲ್ಲ ಇಲ್ಲಿ ಬರ್ತಾರೆ. ಅದಕ್ಕೆ ಜಾತಕ, ಆಸ್ಟ್ರಾಲಜಿ ಕೇವಲ ಇದು ದೇಹಕ್ಕೆ ಮರ್ಯಾದಿತ ಇದೆ, ಅದು ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಅಲ್ಲ. ಅದಕ್ಕೆ ಜಾತಕ ಪಾತಕ ಯಾರಿಗೂ ತೋರ್ಸೋಕೆ ಹೋಗಬಾರ್ದು. ಯಾಕೆಂದರೆ ಮಹಾರಾಜ್ ಹೇಳಿಬಿಟ್ಟಿದ್ದಾರೆ, ಗ್ರಹಗತಿ ಕೇವಲ ದೇಹದಕ್ಕೆ ಮರ್ಯಾದಿತ್ತಿದೆ. ಅದು ಪ್ರಾರಬ್ಧಾನುಸಾರವಾಗಿ ಇದಕ್ಕೆ ಏನಾಗಬೇಕಾಗಿದೆಯೋ ಅದು ಆಗೇ ಆಗುತ್ತೆ. ಅದಕ್ಕೆ ಅವ್ರ ಜ್ಯೋತಿಷತ್ರನ್ನು ಸಾವಿರಾರು ರೂಪಾಯಿ ಬಡ್ದು ನಮ್ಮ ಮನೆ ಹಾಳು ಮಾಡ್ಕೊಳ್ಳೋ ಬದಲಾಗಿ 2 ಮಾಲೆ ಜಾಸ್ತಿ ರಾಮನ ಜಪ ಮಾಡಿದ್ರೆ, ಸಮರ್ಥ ಹೇಳಿದ್ದು ಮನಾಚ ಶ್ಲೋಕ ಓದಿದ್ರೆ, ದಾಸಬೋಧಿನ ಒಂದು ಸಮಾಸ ಓದಿದ್ರೆ ಅವ್ರು ನಮ್ಮನ್ನು ಇದರಿಂದ ಖಂಡಿತವಾಗ್ಲೂ ಬಿಡುಗಡೆ ಮಾಡ್ತಾರೆ. ನನ್ನ ಹತ್ರ ಒಂದು ಕಾಸು ದುಡ್ಡು ಇಲ್ಲ, ಆದರೆ ನನ್ನ ಹತ್ರ ಊಟ ಮಾಡಲಿಕ್ಕೆ ಬಹಳ ಜನ ಇರ್ತಿದ್ರು ಅಂತ. ಆದರೆ ನಾನು ಯಾವತ್ತೂ ಯೋಚನೆ ಮಾಡಲಿಲ್ಲ. ಮಹಾರಾಜರು ಹೇಳ್ತಿದ್ರು, ಎಲ್ಲರಿಗೂ ಹೇಳ್ತಿದ್ರು, ಭಜನೆ ಮಾಡಿರಿ, ಬೆಳಗ್ಗೆ ತಿಂಡಿಗೇನೂ ಇಲ್ಲ, ನಮ್ಮ ಊಟಕ್ಕೇನೂ ಇಲ್ಲ, ಏನು ಮಾಡಬೇಕು ಮಹಾರಾಜ್, ಇವತ್ತೇನೂ ಇಲ್ಲ ಊಟಕ್ಕೆ. ನೀವು ಯಾಕೆ ಯೋಚನೆ ಮಾಡ್ತೀರಾ, ರಾಮರಾಯ ವ್ಯವಸ್ಥೆ ಮಾಡ್ತಾನೆ, ನಾವೆಲ್ಲರೂ ಸೇರಿ ಅವನ ಮುಂದೆ ಹೋಗಿ ಭಜನೆ ಮಾಡೋಣ. ಅವನು ನಮಗೆ ಊಟ ಕೊಡೋ ಜವಾಬ್ದಾರಿ ಯಾರದ್ದು, ರಾಮಂದು. ಅದಕ್ಕೆ ಅವನ ಹತ್ರ ಹೋಗಿ ಕೇಳೋಣ, ಬೇರೆಯವ್ರು ಯಾರ ಹತ್ರನೂ ಕೇಳಬಾರ್ದು. ಅಷ್ಟೊತ್ತಿಗೆ ಮಧ್ಯಾಹ್ನ ಯಾರೋ ಗಾಡಿ ತೊಗೊಂಡ್ಬಂದುಬಿಟ್ಟು ಒಂದು ಗಾಡಿ ತುಂಬ ಗೆಣಸು ತೊಗೊಂಬಂದರು. ಏನಪ್ಪ ಇದು, ನಾನು ಹರಕೆ ಮಾಡ್ಕೊಂಡಿದ್ದೆ ಈ ಸತಿ ಬೆಳೆ ಚೆನ್ನಾಗಿ ಬಂದರೆ ಮೊದಲನೇ ಗಾಡಿದು ತುಂಬ ಇಷ್ಟು ಒಂದು ಇದು ನಿರ್ದಿಷ್ಟವಾದ ಇಷ್ಟೊಂದು ಇಲ್ಲಿ ಗೋಂದಾವಲೆ ಕೊಡ್ತೀನಿ ಅಂತ. ನೋಡಿ, ನಾವು ಭಜನೆ ಮಾಡಿದ್ವಿ, ರಾಮ ನಮಗೆ ಊಟ ಕೊಟ್ಟಿದ್ದಾನೆ, ಎಲ್ಲರಿಗೂ ಹೊಟ್ಟೆ ತುಂಬ ಗೆಣಸನ್ನು ಕೊಟ್ಟು ಅವತ್ತಿನ ಪ್ರಸಾದದಲ್ಲಿ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ ಅಂತಂದೆ. ನಾವು ರಾಮನ ನಂಬಿದ್ರೆ ರಾಮ ನಮಗೆ ಯಾವತ್ತಿಗೂ ಉಪವಾಸ
ಕೆಡುವುದಿಲ್ಲ ಅಂತ ಮಹಾರಾಜರು ತೋರಿಸ್ತಿದ್ದಾರೆ. ನಾನು ಇವತ್ತಂಕ ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ನಾನು ಇವತ್ತಂಕ ದುಡ್ಡಿನ ಸಲುವಾಗಿ ಯಾರ ಮುಂದೂ ನನ್ನ ಜಿಹ್ವಾನ, ನನ್ನ ನಾಲ್ಗೆಯನ್ನು ಭ್ರಷ್ಟ ಮಾಡಿಕೊಂಡಿಲ್ಲ. ನಮಗೇನೇ ಕಷ್ಟ ಬಂದರೂ ಅದು ಮಹಾರಾಜರ ಹತ್ರ ಹೇಳಬೇಕು, ನಮ್ಮ ರಾಮರಾಯನ ಮುಂದೆ ಹೇಳಬೇಕು, ನಮ್ಮ ಸದ್ಗುರು ಮುಂದೆ ಹೇಳಬೇಕು. ಅವನು ಪಾರು ಮಾಡ್ತಾನೆ. ಅದು ಬಿಟ್ಟು ಬೇರೆಯವ್ರ ಹತ್ರ ಗೋಳಾಟ ಎಲ್ಲ ಹೇಳ್ಕೋಬಾರ್ದು. ನಮ್ಮ ಜಿಹ್ವಾನ ಭ್ರಷ್ಟ ಮಾಡ್ಕೋಬಾರ್ದು. ನಾವೇನಾರು ಯಾರಾದರೂ ಮರಾಠಿದಲ್ಲಿ ಕೆಟ್ಟದಾಗಿ ಮಾತಾಡಿದ್ರೆ ಹೇಳ್ತಾರೆ ಜಾತ್ ಸುಳ್ಳು ಭರೂನಿ ಅಂತಂದರೆ ಬಾಯಿ ಮುಕ್ಕಳಿಸ್ಕೊಂಬ ಅಂತ. ಆದರೆ ನಮ್ಮ ಜಿಹ್ವ ರಾಮನಾಮಕ್ಕೆ ನಾವೇನು ಜಿಹ್ವ ಕೊಟ್ಟಿದ್ದೀವೋ ಅದನ್ನು ದುಡ್ಡಿನ ಸಲುವಾಗಿ, ಕಾಳಜಿ ಸಲುವಾಗಿ ಯಾರ ಮುಂದೆ ಭ್ರಷ್ಟ ಮಾಡ್ಕೋಬಾರ್ದು ಅನ್ನೋ ಬೋಧನೆಯನ್ನು ಮಹಾರಾಜರು ನಮಗೆ ಮಾಡ್ತಾರೆ. ಏನಪ್ಪ, ನಾಳೆ ಯಾರಾದರೂ ನನಗೆ 1,00,000 ರೂಪಾಯಿ ಕೊಟ್ಟರೆ, ನನಗೆ ಗೊತ್ತಿಲ್ಲದಲೇ ನನ್ನ ದಿಂಬಿನ ಹತ್ರ ಇಟ್ಟು ಹೋದರೆ ನಾನು ಅದನ್ನು ವಿಷ್ಠ ಅಂತ ದೂರಕ್ಕೆ ಸರಿಸ್ಬಿಡ್ತೀನಿ. ವಿಷ್ಠ ಕಾಕವಿಷ್ಠ ಸಮಾನ ಅಂತ ಹೇಳ್ತಾರೆ. ಅಪರೋಕ್ಷಾನುಭೂತಿ ರಾಜಾರಾಮ್ ಮಹಾರಾಜರ ಭಂಗದಲ್ಲೂ ಹೇಳ್ತಾರೆ, ಇದು ವಿಷಯ ವಸ್ತು ಎಲ್ಲ ನಮಗೆ ಕಾಕವಿಷ್ಠ ಸಮಾನ ಅಂತ ಹೇಳ್ತಾರೆ. ಬ್ರಹ್ಮನಿಂದ ಹಿಡಿದು ಸ್ವರ್ಗಾದಿ ಭೋಗಗಳಿಂದ ಹಿಡಿದು ಮರ್ತ್ಯ ಲೋಕ ತನಕ ಇರುವ ಎಲ್ಲ ವಸ್ತುಗಳ ಮೇಲೆ ನಮಗೇನು ಅನ್ನಿಸ್ಬೇಕಪ್ಪ, ಸಂತರಿಗೆ, ಸತ್ಪುರುಷರಿಗೆ, ಅವರಿಗೆಲ್ಲರಿಗೂ ಇದು ಕಾಕವಿಷ್ಠ ಅನ್ನಿಸ್ತಿತ್ತು. ಹಾಗೆ ನಾನು ದೂರ ಸರಿಸ್ಬಿಡ್ತೀನಿ. ಸ್ವತಃ ನನ್ನ ಶ್ರಮದಿಂದ 4 ಆಣೆ ಸಿಕ್ಕಿದ್ರೂ ಕೂಡ ಅದರಿಂದ ಹೊಟ್ಟೆ ತುಂಬಿಸ್ಕೋತೀನಿ. ನನಗೇನು ಇಷ್ಟನಪ್ಪ, ಒಂದು ಲಂಗೋಟಿ ಮಾರುತಿ ರಾಯನ ದೇವಸ್ಥಾನದಲ್ಲಿರೋದು, ಭಿಕ್ಷಾ ಕೇಳೋದು, ಮತ್ತು ಅಖಂಡ ನಾಮವನ್ನು ತಗೊಳ್ಳೋದು. ಈಗ ಈ ಲೈನಿಗೆ ನಮಗೇನು ಅನ್ಸುತ್ತಪ್ಪ, ಇದೆಲ್ಲ ಮಹಾರಾಜರಿಗೆ ಸಾಧ್ಯ, ನಮಗೆ ಸಾಧ್ಯ ಇಲ್ಲ. ಮಹಾರಾಜರು ಅದಕ್ಕೆ ಹುಟ್ಟು ಬಂದಿದ್ರು. ಆದರೆ ನಾವೇನಿದರಿಂದ ತಾತ್ಪರ್ಯ ತಗೋಬೇಕು, ಗುರು ಹೇಳಿದ ದಾರಿನಲ್ಲಿ ಎಷ್ಟಿರತ್ತೋ ಅಷ್ಟಕ್ಕೆ ಇದ್ದಷ್ಟು ಕಾಲು ಚಾಚು. ಸಾದಾ ಜೀವನ್ ಉಚ್ಚ ವಿಚಾರ. ಜೀವನವನ್ನು ಭಾಳ ಸರಳತೆಯಿಂದ ಮಾಡಪ್ಪ, ಹೆಚ್ಚು ಲೋಭ ಮಾಡಬೇಡ. ದೇವಸ್ಥಾನದಲ್ಲಿರು ಅಂದರೆ ನಮ್ಮ ಮನೆಯೇ ದೇವಾಲಯ ಆಗಬೇಕು. ನಮಗೆ ಮನೆಯೇ ಮಂತ್ರಾಲಯ, ಮನಸ್ಸೇ ಸುಖ ಸಾಧನ ಅಂದಂಗೆ ಮನೆ ಮಂತ್ರಾಲಯ. ಅದರಲ್ಲಿ ರಾಯರು ಇದ್ದಾರೆ ಅಂದಮೇಲೆ ಏನಲ್ಲಪ್ಪ, ರಾಯರು ಏನು ಕೊಡ್ತಾರೋ ಅವ್ರ ಇಚ್ಛೆಯಿಂದ ಕೊಟ್ಟಿದ್ದಾರೆ, ಅದಕ್ಕೆ ಜಾಸ್ತಿ ಬೇಡಿಕೆ ಮಾಡಬಾರದು. ಅಖಂಡ ನಾಮವನ್ನು ಸದಾ ತಗೋಬೇಕು. ಇದನ್ನು ಮಾಡಲಿಕ್ಕೆ ಯಾರು ಆಗಿರಿದ್ದೀರಾ ಅಂತ ಕೇಳ್ತಾರೆ. ಯಾರು ಸಿದ್ಧರಿದ್ದೀರಪ್ಪ ಅಂದರೆ ಈ ರೀತಿಯಲ್ಲಿ ಬದುಕಕ್ಕೆ ಲಂಗೋಟಿ ಹಾಕ್ಕೊಂಡು ಹೋಗೋದು. ನಾವು ಲಂಗೋಟಿ ಹಾಕ್ಕೊಳ್ಳೋದಲ್ಲ, ಹೇಳೋ ತಾತ್ಪರ್ಯ ಏನು, ಎಷ್ಟಿದೆಯೋ ಅಷ್ಟು. 4 ಬಟ್ಟೆ ಇದೆಯಾ, 10 ಬಟ್ಟೆ ಇದೆಯಾ, 50 ಬಟ್ಟೆ ಇದೆಯಾ, ಸಾಕು. 51ನೇ ಬಟ್ಟೆ ಅಪೇಕ್ಷೆ ಯಾಕೆ ಮಾಡ್ತೀರಪ್ಪ? ನಾನು ನಾಮದ ಹಠವನ್ನು ಯಾವತ್ತೂ ಬಿಡಲಿಲ್ಲ. ಬಾಕಿದೇನೂ ಹಠ ಮಾಡಲಿಲ್ಲ ಮಹಾರಾಜರು. ನಾಮದ ಹಠವನ್ನು ಬಿಡಲಿಲ್ಲ. ಅಂದರೆ ಏನು ಬಂದರೂ ಕೂಡ ನಾನು ರಾಮನಾಮವನ್ನು ಬಿಡೋಲ್ಲ. ಮನೆಯಲ್ಲಿ ಯಾರು ಬೇಕಾದ್ರೂ ವಿರುದ್ಧವಾಗಿರ್ಬೋದು, ಗಂಡ ವಿರುದ್ಧವಾಗಿರ್ಬೋದು, ಅತ್ತೆ ಮಾವ ವಿರುದ್ಧವಾಗಿರ್ಬೋದು, ಮಕ್ಕಳು ವಿರುದ್ಧವಾಗಿರ್ಬೋದು, ಯಾರು ಬೇಕಾದ ವಿರುದ್ಧವಾಗಿದ್ದರೂ ಕೂಡ ರಾಮನಾಮವನ್ನು ನಾನು ಬಿಡುವುದಿಲ್ಲ ಅನ್ನೋ ನಿರ್ಧಾರವನ್ನು ನಾನು ಮಾಡ್ಕೋಬೇಕು. ಆವಾಗ ನನ್ನ ಉದ್ಧಾರ ನಾನು ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಉದ್ಧರೇತ್ ಆತ್ಮಾನಾಂ. ನನ್ನ ಉದ್ಧಾರ ನಾನು ಮಾಡ್ಲಿಕ್ಕೆ ಸಾಧ್ಯ. ಗುರು ಬಂದು ಕೈ ಹಿಡ್ಕೋತಾನೆ, ಬಾರಪ್ಪ ಅಂತ. ನಾನು ಬಂದಲ್ಲಿ ಮುಂದೆ ಹೋಗಲಿಲ್ಲ ಅಂದರೆ ಅವನೇನು ಮಾಡ್ತಾನೆ, ನಮ್ಮನ್ನು ಬಿಟ್ಟು ಹೋಗ್ತಿರ್ತಾನೆ ಅವನು. ನಾನು ಯಾವಾಗಲೂ ಬಡವರವನು ನಾನು ಅಂತ ಹೇಳ್ತಾರೆ. ನನಗೆ ಪ್ರಪಂಚದಲ್ಲಿ ದೈನ್ಯ ಭಾವ ಇಷ್ಟ ಆಗೋದಿಲ್ಲ. ದೈನ್ಯ ಭಾವ ಅಂದರೆ ನಮಗೆ ಸ್ವಾಮಿ ಎಲ್ಲವನ್ನೂ ಕೊಟ್ಟಿದ್ದಾನೆ, ರಾಮರಾಯ ಎಲ್ಲವನ್ನೂ ಕೊಟ್ಟಿದ್ದಾನೆ. ಯಾಕೆಂದರೆ ಪೂರ್ಣದಿಂದ ಪೂರ್ಣನೇ ಬರುತ್ತೆ. ಅವನು ಯಾರು? ಪೂರ್ಣ. ಭಗವಂತ ಯಾವಾಗಲೂ ಪೂರ್ಣ, ಪರಿಪೂರ್ಣನಾದ ಭಗವಂತನಿಂದ ಅವನು ಸೃಷ್ಟಿ ಮಾಡಿರೋ ಪ್ರಪಂಚ ಯಾವಾಗಲೂ ಪೂರ್ಣತ್ವದಲ್ಲೇ ಇರುತ್ತೆ. ನಮಗೆ ಭ್ರಮೆಯಿಂದ ಏನನ್ನಿಸ್ತಿದೆ, ಏನೋ ಕೊರತೆ ಇದೆ, ಏನೋ ಅಭಾವ ಇದೆ. ಆ ಭ್ರಮೆ ಹೊಂದಿರೋಕ್ಕೆ ಏನಾಗುತ್ತೆ, ಪ್ರತಿ ಸಲ ಪ್ರತಿಕ್ರಿಯೆ ಕೊಡುತ್ತೆ, ಹೊರಗಡೆ ನೋಡುತ್ತೆ. ಅವ್ರ ಹತ್ರ ಬಂಗ್ಲೆ ಇದೆ, ಗಾಡಿ ಇದೆ, ನಮ್ಮ ಹತ್ರ ಇಲ್ಲ. ಅವ್ರು ಹಾಡು ಚೆನ್ನಾಗಿ ಹೇಳ್ತಾರೆ, ನಾನು ಚೆನ್ನಾಗಿ ಹೇಳೋದಿಲ್ಲ. ಅವ್ರ ಕೀರ್ತನ ಚೆನ್ನಾಗಿ ಮಾಡ್ತಾರೆ, ನಾನು ಮಾಡೋದಿಲ್ಲ. ನನಗೆ ಅಭಂಗ ಬರೋದಿಲ್ಲ. ಇದೆಲ್ಲ ಕೊರತೆ, ಅಭಾವ ಯಾಕಾಗತ್ತಪ್ಪ? ಆ ಪ್ರತಿಕ್ರಿಯೆ ಕೊಡುವ ನಾನು, ಸುಳ್ಳು ನಾನು ಏನಿದೆಯೋ ಪ್ರತಿಕ್ರಿಯೆ ಕೊಡ್ತಿರತ್ತೋ ಅದು ಭ್ರಮೆಯಿಂದ ಇಂಥ ಮಾತಾಡುತ್ತೆ, ಅಜ್ಞಾನದಿಂದ. ಇಲ್ಲ ಅಂದರೆ ನಮಗೆ ಪರಿಪೂರ್ಣನಾಗೆ ಮಾಡಿ ಕಳಿಸ್ಯಾನ ಭಗವಂತ. ಅದನ್ನು ಅರಿತುಕೊಂಡು ಯಾರು ಬದುಕ್ತಾನೋ ಸದಾ ಆ ಭಗವಂತನ ಪರಮಾನಂದದಲ್ಲಿ ಯಾವಾಗಲೂ ಇರುತ್ತಾನೆ. ಬೇರೆಯವರ ಸಲುವಾಗಿ ನಿಸ್ವಾರ್ಥಿಪಣದಿಂದ ನಾನು ಭಿಕ್ಷೆ ಬೇಡಲಿಕ್ಕೆ ನನಗೆ ಯಾವತ್ತೂ ನಾಚಿಕೆ ಆಗಲಿಲ್ಲ. ಅಂದರೆ ಏನಪ್ಪ, ಬೇರೆಯವ್ರಿಗೆ ಯಾರಿಗೋ ಕಷ್ಟ ಆಗ್ತಿದೆ, ನಮ್ಮ ಪಕ್ಕದವ್ರು ಯಾರಿಗೋ ಕಷ್ಟ ಆಗ್ತಿದೆ, ಅವ್ರಿಗೆ ಸಹಾಯ ಮಾಡಬೇಕು ಅಂದರೆ ನಾವಾಗ ಯೋಚನೆ ಮಾಡಬಾರ್ದು. ಅಯ್ಯೋ, ನಾನು ಇವ್ರಿಗೆ ಸಹಾಯ ಮಾಡಿದ್ರೆ ನಾಳೆ ಇವ್ರು ನನಗೆ ಸಹಾಯ ಮಾಡ್ತಾರಾ? ಅವ್ರ ಕಷ್ಟ ನೋಡಿ ನಮ್ಮ ಕಣ್ಣಲ್ಲಿ ನೀರು ಬರ್ತಿಲ್ಲ ಅಂದರೆ ಏನು? ನಮ್ಮ ಮನಸ್ಸು
ಜಡತ್ವ ಹೊಂದಿದೆ. ಒಬ್ಬರ ಕಷ್ಟ ನೋಡಿ, ನಮಗೆ ಯಾರ ಕಷ್ಟ ನೋಡಿ ಬೇಜಾರಾಗತ್ತೆ ಹೇಳಿ ನೋಡೋಣ? ನಮ್ಮ ಅಷ್ಟೇ ಜನ, ಇಷ್ಟೇ ಕೂಪು ಮಂಡೂಕಗಳು ನಾವು. ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಆಪ್ತೇಷ್ಟರು, ನೆಗೆಣ್ಣಿ, ನನ್ನ ತಮ್ಮ, ಇಷ್ಟು ಜನ ಕಷ್ಟ ಆದಾಗ ಮಾತ್ರ ಅಯ್ಯೋ ಪಾಪ ಕಣ್ರಿ ಅವ್ರಿಗೆ ದುಡ್ಡು ಕಳಿಸ್ಬೇಡ ಅಂತ. ಆದರೆ ಬೇರೆಯವರೊಬ್ಬರು ಅಂತ ಭಾವನೆ ಏನಿದೆಯೋ ಅದು ತಪ್ಪು ಭಾವನೆ. ವಸುದೈವ ಕುಟುಂಬಕಂ, ಎಲ್ಲರೂ ನನ್ನವರೇ, ಹೊರಗೂ ಒಳಗೂ ಯಾವ ಭೇದವೇ ಇಲ್ಲ. ಆದರೆ ಭ್ರಾಂತಿ ಹೊಂದಿರೋ ಮನಸ್ಸು ಒಂದು ಗೋಡೆ ಕಟ್ಕೊಳುತ್ತೆ, ಭೇದ, ಇವ್ರು ಬೇರೆ ನಾನು ಬೇರೆ, ಯಾರೂ ಬೇರೆ ಇಲ್ಲ ಇಲ್ಲಿ. ಆವಾಗ ಪಕ್ಕದವ್ರ ಮನೆಯಲ್ಲಿ ಏನೋ ಒಂದು ಕಷ್ಟ ಆಗ್ತಿದೆ ಅಂದರೆ ಹೋಗಿ ಅವರಿಗೆ ಸಹಾಯ ಮಾಡಬೇಕು. ನಿಸ್ವಾರ್ಥಿಯಿಂದ ಭಿಕ್ಷೆ ಬೇಡಕ್ಕೂ ತಯಾರಿರ್ಬೇಕಂದ್ರೆ ಏನು? ಬರೀ ಡಾಕ್ಟ್ರ್ ಹತ್ರ ಹೋಗಿ ಕರ್ಕೊಂಡೋಗಿ, ಡಾಕ್ಟ್ರ್ ಹತ್ರ ಪರಿಚಯ ಇದ್ರೆ ಕರ್ಕೊಂಡೋಗ್ರಿ, ಇವ್ರಿಗೆ ಇದು ಮಾಡಿ ಡಾಕ್ಟರ್ ಅಂದರೆ ಆ ಸಮಯಕ್ಕೆ ನಾಚಿಕೆ ಮಾನ ಎಲ್ಲ ಬಿಟ್ಟು ನಾವು ರೆಡಿ ಇರಬೇಕು ಸಹಾಯ ಮಾಡಲಿಕ್ಕೆ. ವ್ಯವಹಾರ ದೃಷ್ಟಿಯಿಂದ ನನ್ನಲ್ಲಿ ಒಂದೇ ಒಂದು ದೋಷ ಇರೋದು ಏನು? ನನಗೆ ಯಾರ ದುಃಖವನ್ನು ನೋಡಲಿಕ್ಕಾಗೋದಿಲ್ಲ. ನನ್ನಲ್ಲಿ ಪ್ರೇಮ ತೆಗೆದುಹಾಕ್ಬಿಟ್ರೆ ನನ್ನಲ್ಲಿ ಇನ್ನೇನು ಉಳಿಯೋದೇ ಇಲ್ಲ. ಅಂದರೆ ತಾಯಿ ಥರ ವಾತ್ಸಲ್ಯ ಇರ್ತಾರೆ ಸಂತರು ಅಂತ ಹೇಳ್ತಿರೋದು. ಅವ್ರು ತಾಯಿ ಥರ ಇರ್ತಾರೆ. ನಾವು ಎಷ್ಟೇ ತಪ್ಪು ಮಾಡೋಣ ನೋಡೋಣ, ಅವ್ರು ಯಾವತ್ತಾರು ನಮಗೆ ಏನಾರು ಒಂಥರ. ಸದ್ಗುರು ರಂಗರಾವ್ ಮಹಾರಾಜರವ್ರ ಚರಿತ್ರೆ ಓದ್ತಾ ಇದ್ದೀನಿ. ಅದರಲ್ಲಿ ಅದನ್ನು ಓದುವಾಗ ಎಷ್ಟೊಂದಪ್ಪ ಸಂತರ ಚರಿತ್ರೆ. ಯಾವಾಗಲೂ ಮೊದಲನೇ ಬಾರಿಗೆ ನನಗೆ ಯಾವ ಸಂತರ ಚರಿತ್ರೆ ಇರುತ್ತೋ ಅದನ್ನು ಓದೋದು ಒಂದು ಬಹಳ ವಿಲಕ್ಷಣವಾದ ಒಂದು ಏನಾದ್ರು ಚಂದ ಅಂದ್ಕೊಳ್ಳೋಣ, ಅಥವಾ ಅವ್ರದೇ ಕೃಪಾ ಅದು, ಅದನ್ನು ಓದಿಸ್ಬೇಕು ಅಂತ. ಅದರಲ್ಲಿ ಹೇಳ್ತಾರೆ, ರಂಗರಾವ್ ಮಹಾರಾಜರವ್ರ ತಾಯಿ ಸಣ್ಣ ವಯಸ್ಸಿನಲ್ಲೇ ಹೋದಾಗ, ತಂದೆ ಹೋದ ಮೇಲೆ ಅವರ ಪರಿಸ್ಥಿತಿ, ಬಾಹ್ಯ ಪರಿಸ್ಥಿತಿನೂ ಬಹಳ ಮ್ಯಾಟರ್ ಮಾಡುತ್ತೆ. ನಾವು ಯಾರ ಜೊತೆ ಇರ್ತೀವಿ, ಸಂಘ ಮಾಡಿರ್ತೀವಿ, ಆ ಸಂಘದಲ್ಲಿ ಬಾಹ್ಯ ಪರಿಣಾಮ ಆಗಿ ಅವರು ಒಂಥರ ಕಠೋರವಾಗಿ ಆಗಿಬಿಟ್ಟಿರ್ತಾರೆ ರಂಗರಾವ್ ಮಹಾರಾಜರು. ಆದರೆ ಯಾವಾಗ ಪ್ರಥಮ ಬಾರಿಗೆ ಸದ್ಗುರುವಿನ ದರ್ಶನ ಆಗುತ್ತೋ, ಅವ್ರು ಬಂದು ಕೂತ್ಕೋತಾರೋ ಅಲ್ಲಿ ಇದರಲ್ಲಿ ಪ್ರವಚನದಲ್ಲಿ ಕೂತ್ಕೊಂಡಾಗ ಎಲ್ಲರೂ ಹೋದ್ಮೇಲೆ ಸದ್ಗುರುಗಳು ಅವರು ಬೆನ್ನ ಮೇಲೆ ಕೈಯಾಡಿಸ್ತಾರಂಥವ್ರು. ಆ ಸ್ಪರ್ಶ, ಗುರುವಿನ ಸ್ಪರ್ಶ ಹೆಂಗಿರತ್ತಪ್ಪ? ಸದ್ಗುರುವಿನ ಸ್ಪರ್ಶ ಅಂದರೆ ಅವನು ಏನು ಮಾಡ್ತಾನೆ, ಅವನು ನಮ್ಮನ್ನು ಬಾಹ್ಯವಾಗಿ ನೋಡೋದಿಲ್ಲ. ಬಾಹ್ಯ ದೃಷ್ಟಿಯಿಂದ ಗೊತ್ತಿರುತ್ತೆ ಅವನಿಗೆ ಇದು ಯಾಕೆ ಹಿಂಗಾಗಿದೆ ಅಂತ. ಅವನು ನಮ್ಮ ಸೂಕ್ಷ್ಮ ಶರೀರದಲ್ಲಿ ಹೊಕ್ಕ ನೋಡ್ತಾನೆ. ಜನ್ಮಾಂತರದಿಂದ ಮಾಡಿರುವ ಸಾಧನಾ ಶರೀರ ಇದು, ಇದಕ್ಕೆ ಏನು ಬೇಡಿಕೆ ಇದೆಯಪ್ಪ ಅದನ್ನು ನೋಡ್ತಾನೆ. ಸೂಕ್ಷ್ಮ ಶರೀರ. ಅವರವರ ಪ್ರೀತಿ, ತಾಯಿಯ ವಾತ್ಸಲ್ಯದಿಂದ ಅವರು ಮೈಮೇಲೆಲ್ಲ ಕೈಯಾಡಿಸಿದಾಗ ರಂಗರಾವ್ ಮಹಾರಾಜರವರ ಮೈಮೇಲೆಲ್ಲ ರೋಮಾಂಚನ ಬಂದ್ಬಿಡತ್ತಂತೆ. ಆ ರೋಮಾಂಚನ ಬಂದಿದ್ದ ಸ್ಥಿತಿಯಲ್ಲಿ ಎಷ್ಟೊತ್ತು ಅವ್ರು ಇರ್ತಾರೆ ಅವರಿಗೆ ಅರಿವೇ ಇಲ್ಲ. ಅಂದರೆ ಮೌನದಲ್ಲಿ ಆ ಗುರು ಶಿಷ್ಯ ನಡುವೆ ಏನು ಒಂದು ಸಂಬಂಧ ಸ್ಥಾಪನೆ ಆಗತ್ತೋ, ಆ ಮೌನದಲ್ಲಿ ಏನೆಲ್ಲ ಕೆಲಸ ಮಾಡಿದ್ರು ಗುರುಗಳು ರಂಗರಾವ್ ಮಹಾರಾಜ ಮೇಲೆ, ಅವರಿಗೆ ಕಲ್ಪನಾ ಇಲ್ಲ. ಯಾಕೆಂದರೆ ಅವರು ಸಣ್ಣವ್ರು ಇರ್ತಾರೆ. ಅವಾಗ ಅವರು ಸಣ್ಣ ಹುಡುಗರು ಇರ್ತಾರೆ. ಬಾಹ್ಯ ಪರಿಸ್ಥಿತಿಯಿಂದ ಅವ್ರಿಗೆ ಅನಿಸ್ತಿರುತ್ತೆ ಏನು ಈ ಸಾಧು ಸಂತರು ಬಂದುಬಿಟ್ಟು ಸುಮ್ಮನೆ ಎಲ್ಲ ಬಂದು ಜನನೆಲ್ಲ ಹಾಳು ಮಾಡ್ತಾರೆ ಅಂತ. ಆದರೆ ಅಲ್ಲಿ ಅವತ್ತು ಕೂತಿದ್ದ ದಿವಸ ಏನು ಕೆಲಸ ಆಗಿರುತ್ತೋ ಅವ್ರ ಮೇಲೆ ಗುರು ಬಂದು ಸ್ಪರ್ಶ ಮಾಡಿದಾಗ ಅವರಲ್ಲಿರುವ ಎಲ್ಲ ತ್ರಿವಿಧ ತಾಪವನ್ನು ಅವ್ರ ಹತ್ರ ಹೇಳ್ಕೊಂಡಿರ್ತಾರೆ. ಎಲ್ಲ ಆದಿಭೌತಿಕ, ಆಧ್ಯಾತ್ಮಿಕ, ಆದಿದೈವಿಕ ಎಲ್ಲ ತಾಪಗಳನ್ನು ಅವ್ರು ಹರಣ ಮಾಡಿರ್ತಾರೆ. ಆ ಒಂದೇ ಒಂದು ನೋಟ, ಒಂದೇ ಒಂದು ಸ್ಪರ್ಶ, ಒಂದೇ ಒಂದು ಅವರು ಮಂದಸ್ಮಿತ, ಅವರನ್ನು ನೋಡುವ ಒಂದು ಏನಿರುತ್ತೋ ಅದನ್ನು ನೋಡುವ ದೃಷ್ಟಿನೇ ಸಾಕು, ಶಿಷ್ಯ ಉದ್ಧಾರ ಆಗೋಗ್ತಾನೆ. ಅಂದಿನಿಂದ ಅವರಲ್ಲಿ ಎಂಥದೆಲ್ಲ ಬದಲಾವಣೆ ಆಯಿತು ಅಂದರೆ, ಇದಕ್ಕೆ ನಾವು ಅಂತೀವಿ ಡ್ರಾಸ್ಟಿಕ್ ಡೈನಮಿಕ್ ಚೇಂಜ್ ಅಂತೀವಿ. ಯಾಕೆಂದರೆ ಅದು ಆಗಬೇಕಾಗಿರುತ್ತೆ, ಅವತ್ತಿನ ದಿವಸ ಅದೇ ಆಗಬೇಕಾಗಿರುತ್ತೆ. ಅದು ಅವ್ರ ಬದಲಾವಣೆ ಆದಾಗ ಸದಾಕಾಲ ಅವರು ಏನು ಮಾಡ್ತಿರ್ತಾರೆ, ಅವರು ಸದ್ಗುರುಗಳ ಏನಂತಾರೆ ಧ್ಯಾನದಲ್ಲಿ ಮಗ್ನ ಆಗಿಬಿಡ್ತಾರೆ. ಅವ್ರಿಗೆ ಅದೇ ಸ್ಪರ್ಶದ ಒಂದು ಜ್ಞಾಪಕ. ಹೆಂಗೆ ಸ್ಪರ್ಶ ಮಾಡಿದ್ರು ನನ್ನನ್ನು ಗುರುಗಳು, ಹೆಂಗೆ ನೋಡಿದ್ರು, ಆ ರೋಮಾಂಚನ ಯಾಕೆ ಬಂತು, ಈ ವಿಚಾರಧಾರ ಶುರುವಾದಂಗೂ ಅವ್ರದ್ದು ಎಲ್ಲ ಕಾಯಪಲಟ್ ಶುರುವಾಗತ್ತಲ್ಲಿಂದ. ಅಂದಿನಿಂದ ಕೇವಲ ಅವ್ರು ಹೇಳಿದ್ದ ಪ್ರವಚನದ ಮಾತು, ಅವ್ರ ಬೋಧವಚನ ಇದೆ. ಅದು ಎಂಥದ್ದು ಒಂದು ಆ ವಿಲಕ್ಷಣವಾದ ಒಂದು ಟೈಮ್ ಇರುತ್ತದು, ಸಂಬಂಧ ಇರುತ್ತೆ. ಅದು ಜನ್ಮಾಂತರದ ಸಂಬಂಧ ಇರುತ್ತೆ. ನಾವು ಪ್ರಾಪಂಚಿಕ ಜನ ಅದನ್ನು ತಿಳ್ಕೊಳ್ಳಿಕ್ಕೆ, ಅರಿವು ಮಾಡಿಕೊಳ್ಳಿಕ್ಕೆ ಸಾಧ್ಯತೆಯೇ ಇಲ್ಲ. ಅದಕ್ಕೆ ಮಹಾರಾಜರು ಹೇಳ್ತಾರೆ, ನನ್ನಲ್ಲಿ ಪ್ರೇಮ ತೆಗೆದುಹಾಕಿದ್ರೆ ನಾನು ಇರುವುದೇ ಇಲ್ಲ. ಕೇವಲ ನನಗೆ ತಾಯಿ ಪ್ರೇಮದ ಕಲ್ಪನೆ ಇದೆ. ನನ್ನ ಕಡೆ ಬರೋರು ಎಲ್ಲರೂ ಜನ ಹೆಂಗೆ ಬರಬೇಕಪ್ಪ, ತವರು ಮನೆಗೆ ಬಂದಂಗೆ ಅನ್ನಿಸ್ಬೇಕು. ಸದ್ಗುರು ಹತ್ರ ಇದ್ದಾಗ ನಾವು, ಸದ್ಗುರು ಅಂದರೆ ಯಾರಪ್ಪ, ನಮ್ಮ ತಾಯಿ ಇರುತ್ತಾನೆ.
ತಂದೆ ತಾಯಿ ಬಂಧು ಬಳಗ ಎಲ್ಲವೂ ಅವನೇ. ತವ್ರ ಮನೆಗೆ ಹೋದಾಗ ಹೆಣ್ಮಕ್ಳಿಗೆ ಏನು ಒಂದು ಆನಂದ ಆಗುತ್ತೆ, ಮುಕ್ತವಾಗಿ ತವ್ರ ಮನೆಯಲ್ಲಿ ನಾವು ಅಮ್ಮನ ಜೊತೆ ಹೆಂಗೆ ಮಾತಾಡ್ತೀವಿ, ಮುಕ್ತವಾಗಿ ನಮ್ಮ ಮಾತನ್ನು ಹೇಳ್ತೀವಿ. ಅಮ್ಮ ಹಿಂಗಾಯ್ತಮ್ಮ, ಅಯ್ಯೋ ಹಿಂಗೆ ಮಾಡಿಬಿಟ್ರಮ್ಮ ಅವರು, ನನ್ನ ಮಾತೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಮುಕ್ತವಾಗಿ ನನ್ನ ಪ್ರಾಬ್ಲಮ್ಸು, ನನ್ನ ಖುಷಿ, ನನ್ನ ಬೇಜಾರು ಎಲ್ಲವೂ ಅಮ್ಮನ ಮುಂದೆ ಹೆಂಗೆ ತೋಡ್ಕೋತೀನೋ ಹಾಗೆ ಶಿಷ್ಯ ಹೋಗಿ ಸದ್ಗುರು ಮುಂದೆ ಎಲ್ಲ ಮನಸ್ಸು ಬಿಚ್ಚಿ ಇಟ್ಟಾಗ ಸದ್ಗುರು ತಾಯಿಯಂತೆ ಅವನ ಜವಾಬ್ದಾರಿನ ತಗೊಂಡು ಅವನನ್ನು ಶಿಷ್ಯನ ಉದ್ಧಾರ ಮಾಡ್ತಾರೆ. ಆವಾಗ ಏನಾಗತ್ತಪ್ಪ, ಮಹಾರಾಜರು ಹೇಳ್ತಾರೆ, ಹೋಗುವಾಗ ಕಣ್ಣಲ್ಲಿ ನೀರು ಬರಬೇಕು. ಯಾಕಪ್ಪ, ತಾಯಿ ಮನೆ ಬಿಟ್ಟು ಬರ್ತೀನಿ. ಇದು ಯಾವ ತಾಯಿ? ಪ್ರಾಪಂಚಿಕ ತಾಯಿ ಅಲ್ಲ, ಪ್ರಾಪಂಚಿಕ ತಾಯಿ ನಿಮಿತ್ತ ಮಾತ್ರ. ಇದು ನನ್ನ ಜನ್ಮ ಜನ್ಮಾಂತರದ ತಾಯಿ. ಸದ್ಗುರು ಯಾರು ಇರ್ತಾನೋ ಜನ್ಮ ಜನ್ಮಾಂತರದ ತಾಯಿನ ನಾನು ಬಿಟ್ಟು ಬರ್ತಾ ಇದ್ದೀನಿ. ಬಿಟ್ಟು ಬರ್ತಾ ಇದ್ದೀನಿ ಅಂದರೆ ನನ್ನ ಸ್ಥಿತಿ ಹೆಂಗಾಗಬೇಕಪ್ಪ? ಕಣ್ಣಲ್ಲಿ ಗಳ ನನ್ನ ಅವನನ್ನು ಬಿಟ್ಟು ಬರ್ತಿದ್ದೀನಲ್ಲ ಅಂತ ಕಣ್ಣಲ್ಲಿ ನೀರು ಬರಬೇಕು. ಬೇರೆಯವರಿಗೆ ನಮ್ಮ ಆಧಾರ ಅನ್ನಿಸ್ಬೇಕು. ನಾನಿದ್ರೂ ಏನೂ ಆಗುವುದಿಲ್ಲ. ಮಹಾರಾಜರು ಹೇಳ್ತಾ, ನಾನಿದ್ರೂ ಇಷ್ಟೆಲ್ಲ ನಿಮಗೆ ನಾಮ ಕೊಟ್ಟರು ಸಹನು ನಾನಿದ್ರೂ ಏನೂ ಆಗುವುದಿಲ್ಲ. ಏನಾಗಬೇಕಾಗಿದೆಯೋ ಘಟನೆ ಅದು ಹಾಗೇ ಆಗುತ್ತದೆ. ಅಂದರೆ ನಮ್ಮ ಪ್ರಾರಬ್ಧದಲ್ಲಿ ಏನಾಗಬೇಕಾಗಿದೆಯೋ ಬರೆದಿದೆಯೋ ಅದು ಹಾಗೇ ಆಗುತ್ತದೆ. ಅದನ್ನು ಗುರುನೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವನು ನಮಗೆ ಅದರ ಎದುರಿಸುವ ಸಾಮರ್ಥ್ಯ, ಶಕ್ತಿನ ತುಂಬ್ತಾನೆ. ತುಂಬಿ ಆ ಸ್ಥಿತಿನ ನಿಯಂತ್ರಣದಲ್ಲಿದ್ದು ಸದಾ ನಮ್ಮ ಮನಸ್ಸು ಏಕಚಿತ್ತವಾಗಿರುವಂಗೆ ಅವನೆಲ್ಲ ಪ್ರಯತ್ನವನ್ನು ಮಾಡಿ ನಮ್ಮನ್ನು ತಯಾರು ಮಾಡ್ತಾನೆ. ಅದಕ್ಕೆ ಮಹಾರಾಜರು ಹೇಳ್ತಾರೆ, ಏನಾಗಬೇಕಾಗಿದೆಯೋ ಘಟನೆ ಅದು ಹಾಗೇ ಆಗುತ್ತದೆ. ಆದರೆ ನಾವು ಇದ್ದೀವಿ ಅನ್ನೋದು ಇನ್ನೊಬ್ಬರಿಗೆ ಆಧಾರ ಅನ್ನಿಸ್ಬೇಕು ಯಾವಾಗಲೂ. ಓ ಇವ್ರು ಇದ್ದಾರಪ್ಪ, ಓ ನಮ್ಗೆ ಆಧಾರ ಇದೆಯಪ್ಪ, ಮಹಾರಾಜರಿದ್ದಾರೆ, ಮಹಾರಾಜರೆಲ್ಲ ನೋಡ್ಕೋತಾರೆ ಅನ್ನೋದು ನಮಗೆ ಆಧಾರ ಅನ್ನಿಸ್ಬೇಕು. ಸದ್ಗುರು ರಂಗರಾವ್ ಮಹಾರಾಜ್ ನಮ್ಮನ್ನು ನೋಡ್ಕೋತಾರೆ, ನಾವು ಯಾಕೆ ಕಾಳಜಿ ಮಾಡಬೇಕಪ್ಪ ಅನ್ನೋದು ನಮಗೆ ಯಾವಾಗಲೂ ಆಧಾರ ಅನ್ನಿಸ್ಬೇಕು. ನಾನೀಗ ಎಷ್ಟು ದಿವಸ ಇರ್ತೀನಿ ನಮಗೆ ಗೊತ್ತಿಲ್ಲ. ಅಂದರೆ ದೈಹಿಕವಾಗಿ ನಾವು ಗುರುನ ನೋಡಬಾರ್ದು ಅಂತ ಹೇಳ್ತಿರೋ ಮಾತು. ಈಗ ನಾವು ಮಹಾರಾಜರ ಹತ್ರ ಹೋಗ್ತಿರ್ತೀವಿ, ಹೇಳ್ತಿರ್ತೀವಿ, ಆದರೆ ಒಂದು ದಿವಸ ಅವ್ರು ಕಾಣೆ ಆದಾಗ ನಮ್ಗೇನು ಅನಿಸುತ್ತೆ, ಇನ್ನು ನಾನು ಯಾರ ಹತ್ರ ಹೋಗಿವೆಲ್ಲ ಮಾತು ಹೇಳ್ಕೊಳ್ಳಪ್ಪ, ನಾನು ಪ್ರಪಂಚದ ಕಷ್ಟ ಸುಖಗಳನ್ನು ಯಾರ ಹತ್ರ ಹೇಳಿ. ಅದಕ್ಕೆ ಅವರು ನಮ್ಮನ್ನು ಆ ಪ್ರಪಂಚದ ಕಷ್ಟ ಸುಖದಿಂದ ತೆಗೆದು ಹಾಕೋಕ್ಕೆ ಎಲ್ಲ ಪ್ರಯತ್ನ ಸಾಮರ್ಥ್ಯವನ್ನು ಕೊಟ್ಟು ಏನು ಮಾಡ್ತಾರೆ, ನಮ್ಮನ್ನು ಮನೋಬಲವನ್ನು ದೃಢ ಮಾಡ್ತಾರೆ. ಏನು, ನನ್ನ ದೇಹದ ಕಡೆ ನೋಡಬೇಡ, ನಾನು ಯಾವಾಗಲೂ ನಿನ್ನ ಜೊತೆಗೆ ಆಂತರಿಕವಾಗಿ ನಿನ್ನ ಜೊತೆಗೆ ಇರ್ತೀನಿ, ನಿನ್ನ ಇರುವಿಕೆನ ತಿಳಿತೀನಿ, ನಿನ್ನ ಪ್ರಜ್ಞಾದಲ್ಲಿ ಇರ್ತೀನಿ, ನಾನು ಇದ್ದೇ ಇರ್ತೀನಿ ನಿನ್ನ ಜೊತೆಗೆ. ಅದಕ್ಕೆ ದೇಹದ ಕಡೆ ನೋಡಬೇಡ, ಮನಸ್ಸನ್ನು ಕಿತ್ತು ಆಚೆ ತೆಗೆದುಹಾಕು. ನಾನು ಮುಂದೆ ಇರ್ತೀನೋ ಇರುವುದಿಲ್ಲೋ, ಆದರೆ ನಾನು ಏನು ಪ್ರಥಮವಾಗಿ ಹೇಳ್ತೀನೋ ಅದೇ ಲಾಸ್ಟಿಗೂ ಹೇಳೋದು. ಏನು ಮಾತಪ್ಪ, ನೀವು ಹೆಂಗಾದರೂ ಇರಿ, ಆದರೆ ಭಗವಂತನ ನಾಮವನ್ನು ಬಿಡಬೇಡಿ. ನೀವು ಹೆಂಗಾರು, ತುಳಸಿದಾಸ್ ಹೇಳ್ತಾರೆ, ನೀವು ನಾಮ ಹೆಂಗಾರು ತೊಗೊಳ್ಳಿ, ಬೀಜ ಹೊಲದಲ್ಲಿ ಬೀಜ ಹೆಂಗಾರು ಹಾಕ್ರಿ, ಹಿಂಗೆ ಹಾಕ್ರಿ, ಹಂಗೆ ಹಾಕ್ರಿ, ಮೇಲಿಂದ ಒಗಿರಿ ಎಗೀರಿ, ಏನು ಬೇಕಾದ್ರೂ ಮಾಡಿರಿ, ಆದರೆ ಅದು ಭೂಮಿದಲ್ಲಿ ಬಿದ್ದು ಮೊಳಕೆ ಖಂಡಿತವಾಗ್ಲೂ ಒಡೆಯುತ್ತೆ. ಅದಕ್ಕೆ ನೀವು ಸುಳ್ಳು ಹೇಳ್ತೀರಾ, ಸುಳ್ಳು ಹೇಳಿ, ಮೋಸ ಮಾಡ್ತೀರಾ, ಮೋಸ ಮಾಡಿ, ಟಿ ವಿ ನೋಡ್ತೀರಾ, ಟಿ ವಿ ನೋಡಿ, ಏನು ಬೇಕಾದ್ ಮಾಡ್ಕೊಳ್ರಿ ಪ್ರಪಂಚದಲ್ಲಾದರೆ ನಾಮವನ್ನು ಬಿಡಬೇಡಿ. ಆ ನಾಮನೇ ನಿಮ್ಮನ್ನು ಸುಧಾರಣೆಗೆ ತಂದು ಒಂದು ದಿವಸ ನಿಮ್ಮಲ್ಲಿ ಪರಿವರ್ತನೆ ಉಂಟು ಮಾಡುತ್ತದೆ. ರಾಮರಾಯ ನಿಮ್ಮೆಲ್ಲರ ಮೇಲೂ ಕೃಪಾ ಮಾಡಬೇಕು, ಅದೇ ನಾನು ಅವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ನೀವೆಷ್ಟು ನನ್ನ ಸಲುವಾಗಿ ಇಲ್ಲಿ ಕಷ್ಟಪಡ್ತೀರಾ, ಅದು ನನಗೆ ಅದರ ಇರುವಿಕೆ ಇದೆ. ಏನಪ್ಪ ನೀವೆಲ್ಲ ಎಷ್ಟು ಕಷ್ಟ ಆತ್ಮೀಯತೆಯಿಂದ ಇಲ್ಲಿ ಬಂದೆಲ್ಲ ಕಷ್ಟಪಡ್ತೀರಾ, ನನಗೆ ಅದರ ಇರುವಿಕೆ ಇದೆ. ಈ ಕಷ್ಟದ ಬದಲಾಗಿ ರಾಮರಾಯ ಖಂಡಿತವಾಗಲೂ ನಿಮಗೆ ಒಳ್ಳೇದು ಮಾಡಿ ಎಲ್ಲವನ್ನೂ ಕೊಡುತ್ತಾನೆ. ನೀವೆಲ್ಲರೂ ಆನಂದದಲ್ಲಿರಬೇಕು. ಇದೇ ನನ್ನದು ನಿಮ್ಮೆಲ್ಲರಿಗೂ ಆಶೀರ್ವಾದ. ಇಂದಿನ ಬೋಧವಚನ ನನ್ನ ಅನುಭವ ಏನೆಂದರೆ, ಯಾವ ಮನುಷ್ಯನು ತನ್ನ ಎಲ್ಲವನ್ನೂ ರಾಮನಿಗೆ ಕೊಡುತ್ತಾನೋ ರಾಮನು ಅವನಿಗೆ ಪೂರೈಸುತ್ತಾನೆ. ಎಲ್ಲವನ್ನೂ ಕೊಡೋದು ಅಂದರೆ ಏನು? ನಾನು ಅನ್ನೋದು ಕೊಟ್ಬಿಟ್ರೆ ಅದರಲ್ಲಿ ಎಲ್ಲ ಬಂದು ಹೋಗುತ್ತೆ. ನಾನು ಮಾಡ್ತಾ ಇದ್ದೀನಿ ಅನ್ನೋದು ಅಹಂಕಾರ, ದೇಹಾಭಿಮಾನವನ್ನೇ ಕಳಚಿ ಅವ್ರ ಪಾದಕ್ಕೆ ಸಮರ್ಪಣೆ ಮಾಡಿಬಿಟ್ರೆ ಅಲ್ಲಿ ನೀವು ಬಂಗ್ಲೆದಲ್ಲಿರ್ರಿ, ಕಾರಲ್ಲಿರಲಿ, ಮನೆಯದಲ್ಲಿರಲಿ, ಪಾಶ್ ಪೆಂಟ್ ಹೌಸಲ್ಲಿರ್ರಿ, ಆದರೆ ನಿಮಗೆ ಅದರದ್ದು ಅಭಿಮಾನ ಇರೋದಿಲ್ಲ. ಯಾಕೆಂದರೆ ಇದೆಲ್ಲ ಕೊಟ್ಟಿರೋದೇ ಸದ್ಗುರು, ಅವನ ಕೃಪಾಯಿಂದನೇ ಎಲ್ಲ ಸಿಕ್ಕಿರೋದಂದಮೇಲೆ ಅದರಲ್ಲಿ ನಿಮಗೆ ಇರೋದಿಲ್ಲ. ಅಲ್ಲಿ ಒಳಗೆ ವೈರಾಗ್ಯ ಇರುತ್ತೆ. ರಾಜಭೋಗ, ಜನಕ ಮಹಾರಾಜರಂತರ, ಜನಕ ರಾಜ ಹೆಂಗಿದ್ದಪ್ಪ, ಮೂರ್ತಿಮಂತ ವೈರಾಗ್ಯ, ಒಳಗೆ ವೈರಾಗ್ಯಪೂರ್ಣ. ಮಾಣಿಕ್ ಪ್ರಭು ಅವರು ಒಳಗೆ ವೈರಾಗ್ಯ, ಪ್ರಚಂಡವಾದ ದಗ್ಧಗೀತ ವೈರಾಗ್ಯ, ಆದರೆ ಬಾಹ್ಯವಾಗಿ ರಾಜಂತರ ಪೋಷಾಕ ಹಾಕ್ಕೊಂಡು ಹೋಗ್ತಿದ್ರೆ ಯಾವಾಗಲೂ. ಯಾಕಪ್ಪ, ಇವೆಲ್ಲ ಕೊಟ್ಟಿರೋದೇ ಅವನು ಪರಮಾತ್ಮ. ಅವನು ಕೊಟ್ಟಿರೋದನ್ನು ಉಪಭೋಗಿಸ್ಬೇಕು, ಅವನಿಗೆ ಸಮರ್ಪಣ. ನೀನೇ ಕೊಟ್ಟಿರೋದಪ್ಪ, ನಿನಗೆ
समर्पणा. जानकी जीवन स्मरण. जय जय राम.